ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಯಾಕೆಂದರೆ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ತಮಗೆ ಬರುತ್ತೆ. ತಾವು ಯಾವುದನ್ನು ಮಿಸ್ ಮಾಡಿಕೊಳ್ಳಲ್ಲ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದವರು ಈ ನಾಡಿನ ಸಾಮಾನ್ಯ ಜನ. ಸರ್ಕಾರ ಅಲ್ಲ, ರಾಜಕಾರಣಿಗಳಲ್ಲ, ಕಳ್ಳರು, ಸುಳ್ಳರು, ಬಿಸ್ನೆಸ್ಮ್ಯಾನ್ಗಳಲ್ಲ. ತಮ್ಮಂಥವರ ಕೃಪಾಶೀರ್ವಾದದಿಂದ ಮಾತ್ರ ಸ್ವತಂತ್ರ ಪತ್ರಿಕೋದ್ಯಮ ಉಳಿಯೋದಕ್ಕೆ ಸಾಧ್ಯ. ಒಂದು ಮಾತು, ಈ ದೇಶದ ಆಡಳಿತವನ್ನು ನಡೆಸುವುದಕ್ಕೆ ಸುಶಿಕ್ಷಿತರು ಬೇಕು ಅನ್ನುವ ಒಂದು ಹೇಳಿಕೆ. ಈ ಹೇಳಿಕೆಯನ್ನು ನೀಡಿದವರು ಚಿತ್ರನಟಿ ಕಾಜಲ್ ಅವರು. ಅವರು ನೀಡಿದ ಮೇಲೆ ಹಲವರು ಈ ಮಾತುಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಹೇಳಿಕೆಗಳು, ಸ್ಟೇಟಸ್ ಅಪ್ಡೇಟ್ಗಳು ಬರತೊಡಗಿದವು. ನಮಗೇನಿದ್ರು ಆಡಳಿತ ನಡೆಸೋದಕ್ಕೆ ಸುಶಿಕ್ಷಿತರು ಬೇಕು ಕಣ್ರಿ ಅಂತ. ಈ ಮಾತಿನಲ್ಲಿ ನನಗೇನು ತಪ್ಪು ಕಾಣ್ತಾ ಇಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ವಾಟ್ಸಪ್ ಯೂನಿವರ್ಸಿಟಿಯ ಜನ ಎದ್ದು ನಿಂತರು. ಅವರ ಮೇಲೆ ಈ ರೀತಿ ಹೇಳಿದವರ ಮೇಲೆ ಒತ್ತಡಗಳನ್ನು ಹೇರಲಾಯಿತು. ಅದರ ಜೊತೆಗೆ ಹಲವು BJP ನಾಯಕರು ಇದ್ದಕ್ಕಿದ್ದಾಗೆ ತಾವು ಸುಶಿಕ್ಷಿತರು ಅಂಥೇಳಿ ತೋರಿಸಿಕೊಳ್ಳುವ ಯತ್ನವನ್ನು ಪ್ರಾರಂಭ ಮಾಡಿದ್ರು. ಅವರಿಗೆ, ಈ ಸಚಿವರಿಗೆ ಇಷ್ಟು ಕ್ವಾಲಿಫಿಕೇಷನ್ ಇದೆ, ಇವರಿಗೆ ಇಷ್ಟಿದೆ, ಅವರಿಗೆ ಇಷ್ಟಿದೆ ಅಂತ ಹೇಳೋದು ಪ್ರಾರಂಭ ಮಾಡಿದ್ರು. ಈ ಗಲಾಟೆಯಲ್ಲಿ ಎಲ್ಲಿವರೆಗೆ ಆಗೋಯ್ತು ಅಂತ ಅಂದರೆ, ಶ್ರೀಮತಿ ಇರಾನಿಯವರು, ಸ್ಮೃತಿ ಜುಬಿನ್ ಇರಾನಿಯವರು, ಅವರು 3-4 ಕಡೆ 3-4 ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟು, ಒಂದು ಸಲ ತಾನು ಕಾಮರ್ಸು ಅಂದರು, ಇನ್ನೊಂದು ಸಲ ಕಾಮರ್ಸ್ ಗ್ರ್ಯಾಜುಯೇಟ್ ಅಂದರು, ಇನ್ನೊಂದು ಸಲ ಇಲ್ಲ ಅಂದರು, ಮತ್ತೊಂದು ಸಲ ಆರ್ಟ್ಸ್ ಗ್ರ್ಯಾಜುಯೇಟ್. ಈ ಗೊಂದಲಗಳೇ ಸೃಷ್ಟಿಯಾಯಿತು. ಸುಶಿಕ್ಷಿತರ ಬಗ್ಗೆ ಮಾತನಾಡಿದರೆ BJP ಅವರಿಗೆ ಯಾಕೆ ಗೊಂದಲ ಉಂಟಾಗುತ್ತೆ? ಸುಶಿಕ್ಷಿತರ ಬಗ್ಗೆ ಅವರಿಗೆ ಸಿಟ್ಟಿದೆಯಾ? ಯೂಶ್ವಲಿ ರಾಜಕಾರಣಿಗಳು ಅವರಿಗೆ ಸುಶಿಕ್ಷಿತರ ಬಗ್ಗೆ ಸಿಟ್ಟಿರುತ್ತೆ. ಓದಿದವರ ಬಗ್ಗೆ, ಆಲೋಚನೆ ಮಾಡಿದವ್ರ ಬಗ್ಗೆ, ಸ್ವತಂತ್ರ ಆಲೋಚನೆ ಮಾಡುವವ್ರ ಬಗ್ಗೆ ಅವರಿಗೆ ಸಿಟ್ಟಿರುತ್ತೆ. ರಾಜಕಾರಣಿಗಳು ತಮ್ಮ ಫಾಲೋವರ್ಸು ದಡ್ಡರಾಗಿರ್ಬೇಕು ಅಂತ ಬಯಸ್ತಾರೆ. ಅದರಂತೆ BJPಯವರು ತಮ್ಮ ಫಾಲೋವರ್ಸ್ ಭಕ್ತರಾಗಿರಬೇಕು ಅಂತ ಬಯಸ್ತಾರೆ. ಅವರಲ್ಲಿ ಭಕ್ತಿ ಇರಬೇಕು ಅಂತ. ಆ ಭಕ್ತಿ ಅವರ ಪ್ರಶ್ನೆ ಕೇಳುವ ಶಕ್ತಿಯನ್ನು ಕಸಿದುಕೊಳ್ಳುತ್ತೆ. ಅವ್ರು ನಾಳೆಯಿಂದ ಪ್ರಶ್ನೆ ಕೇಳಲ್ಲ. ಅವರು ಪ್ರಶ್ನೆ ಕೇಳದಿದ್ದರೆ ಇವರು ಸೇಫ್ ಆಗ್ತಾರೆ. ಈ ಕಾರಣಕ್ಕಾಗಿ ಒಂದು ರೀತಿಯ ಆಂದೋಲನ ನಡೆದ ಹಾಗೆ ನಡೀತು. ಕಾಜಲ್ ಅವರು ಆ ಮಾತನ್ನು ಹಿಂದೆ ತೆಗೆದುಕೊಳ್ಳುವ ಸ್ಥಿತಿ ಕೂಡ ನಿರ್ಮಿಸುವ ಯತ್ನ ಮಾಡಲಾಯಿತು. ಈಗಿರುವ ಸುಶಿಕ್ಷಿತರ ಅಲ್ವಾ ಅನ್ನುವ ಪ್ರಶ್ನೆ. ಸುಶಿಕ್ಷಿತರನ್ನು ಮುಂದಿನ ಚುನಾವಣೆಯಲ್ಲಾದರೂ ಸುಶಿಕ್ಷಿತರನ್ನು ಆಯ್ಕೆ ಮಾಡಿ ಅಂದರೆ BJPಯವರಿಗೆ ಯಾಕೆ ಉರಿಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಈಗ ಆಡಳಿತ ನಡೆಸುವವರು ಸುಶಿಕ್ಷಿತರು ಹೌದಾ ಅಲ್ವಾ? ಇದನ್ನೂ ಕೂಡ ನಾವು ನೋಡಬೇಕಾಗಿದೆ. ಮೊದಲನೇದಾಗಿ, ಸುಶಿಕ್ಷಿತರಲ್ಲದವರು ಏನು ಮಾಡ್ತಾರೆ ಅಂದರೆ ಇತಿಹಾಸವನ್ನು ತಿರುಚುವ ಯತ್ನ ಮಾಡ್ತಾರೆ, ಇತಿಹಾಸವನ್ನು ಮುಚ್ಚಿಡುವ ಯತ್ನ ಮಾಡ್ತಾರೆ ಅಲ್ವ? ಅಂತಹ ಯತ್ನಗಳು ಎಲ್ಲಿವರೆಗೆ ತೆಗೆದುಕೊಂಡು ಹೋಗುತ್ತೆ ಅಂದರೆ, ನೀವು ಮಕ್ಕಳಿಗೆ ಏನು ಶಿಕ್ಷಣವನ್ನು ಕಲಿಸ್ತೀರಿ ಅಲ್ಲಿ ಸುಳ್ಳನ್ನು ತುಂಬಲಾಗುತ್ತೆ. ಅವರು ಸುಶಿಕ್ಷಿತರಲ್ಲ. ಮೊಘಲರು ಈ ದೇಶದಲ್ಲಿ ಸುಮಾರು 800 ವರ್ಷಗಳ ಕಾಲ ಹತ್ತತ್ರ ಆಳ್ವಿಕೆ ನಡೆಸಿದ್ರಲ್ಲ, ಆ ಪಠ್ಯ ಪುಸ್ತಕವನ್ನು ತೆಗೆದುಹಾಕುವ ಮೂಲಕ ನಾವು ಇಡೀ ಮೊಘಲ್ ಇತಿಹಾಸವನ್ನು ನಾಶಪಡಿಸ್ತೀವಿ ಅಂತ ಅಂದ್ಕೊಂಡ್ರೆ ಅವರು ಸುಶಿಕ್ಷಿತರಲ್ಲ. ದೆಹಲಿಯ ಕೆಂಪು ಕೋಟೆಯನ್ನು, ತಾಜ್ ಮಹಲನ್ನು, ಕುತುಬ್ ಮಿನಾರನ್ನು ಯಾರು ನಿರ್ಮಿಸಿದರು ಅನ್ನುವುದನ್ನು ಹೇಳದೆ ಮುಚ್ಚಿಡುವ ಯತ್ನ ಮಾಡ್ತಾರಲ್ಲ, ಅವರು ಸುಶಿಕ್ಷಿತರಲ್ಲ. ತಮ್ಮ ಬೆಂಬಲಿಗರ ಪಡೆಯನ್ನು ಧಾರ್ಮಿಕ
ಏನು ಮೆರವಣಿಗೆಗಳ ಕಳಿಸುವಾಗ ಬಂದೂಕುಗಳನ್ನು ಕತ್ತಿಯನ್ನು ಹಿಡಿದುಕೊಂಡು ಬರುವುದಕ್ಕೆ ಪ್ರೋತ್ಸಾಹ ನೀಡ್ತಾರಲ್ಲ, ಅವರು ಸುಶಿಕ್ಷಿತರಲ್ಲ. ಮಣಿಪುರದಂಥ ಘಟನೆ ನಡೆದಾಗ ಕಣ್ಣು ಮುಚ್ಚಿಕೊಂಡು ಕುಳಿತಿರ್ತಾರಲ್ಲ, ಅವರು ಸುಶಿಕ್ಷಿತರಲ್ಲ. ಹರಿಯಾಣದಲ್ಲಿ ನಡೆದಂಥ ಒಂದು ಘಟನೆ ಏನಿದೆ, ಅಂಥ ಘಟನೆಗಳು ನಡೆದಾಗ ಸುಮ್ಮನಿರುವವರು ಸುಶಿಕ್ಷಿತರಲ್ಲ. ಹಾಗೆಯೇ ಸುಪ್ರೀಂ ಕೋರ್ಟ್ನ ತೀರ್ಮಾನಗಳನ್ನು ವ್ಯತಿರಿಕ್ತವಾಗಿ ಮಾಡುವುದಕ್ಕೆ, ಆ ತೀರ್ಮಾನ ಅಪ್ಲೈ ಆಗದಂತೆ ಮಾಡುವುದಕ್ಕೆ ಕಾನೂನನ್ನು ಬದಲಿಸ್ತಾರಲ್ಲ, ಅವರು ಸುಶಿಕ್ಷಿತರಲ್ಲ. ಸುಶಿಕ್ಷಿತರು ಮತ್ತು ಸುಶಿಕ್ಷಿತರಲ್ಲದವರ ನಡುವೆ ಒಂದು ಸಂಘರ್ಷವನ್ನು ಏರ್ಪಡಿಸುವವರು ಸುಶಿಕ್ಷಿತರಲ್ಲ. ಈಗ ನಾನು ಯಾಕೆ ಸುಶಿಕ್ಷಿತರಲ್ಲದವರ ಅಪಾಯ ಆಗುವುದೇನು ಅನ್ನೋದನ್ನು ಹೇಳ್ತೀನಿ. ಸುಶಿಕ್ಷಿತರಲ್ಲದೆ ಅಧಿಕಾರಕ್ಕೆ ಬಂದವರು ಮೊದಲನೇದಾಗಿ ಅವರು ಶಿಕ್ಷಣದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪ್ರಾಥಮಿಕ ಪ್ರೌಢ ಶಿಕ್ಷಣದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಮೂಲಕ ಇತಿಹಾಸದ ಸತ್ಯಗಳನ್ನು ಮರೆಮಾಚುತ್ತಾ ತಮಗೆ ಏನು ಬೇಕೋ ಅದನ್ನು ಜನರ ಮನಸ್ಸಿನಲ್ಲಿ ತುಂಬುವ ಯತ್ನ ಮಾಡ್ತಾರೆ, ಮಕ್ಕಳ ಮನಸ್ಸಿನಲ್ಲಿ ತುಂಬುವ ಯತ್ನವನ್ನು ಮಾಡ್ತಾರೆ. ಈಗ ಇತ್ತೀಚಿನ ಕೆಲವು ಆಘಾತಕಾರಿ ಘಟನೆಗಳನ್ನು ಕೂಡ ನಾನು ನೆನಪು ಮಾಡ್ಕೋತೀನಿ. ಅದು ಅಶೋಕ ಯೂನಿವರ್ಸಿಟಿಯಲ್ಲಿ ನಡೀತಾ ಇರೋದು. ಅಶೋಕ ಯೂನಿವರ್ಸಿಟಿ ಈ ದೇಶದ ಪ್ರಮುಖ 10 ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಒಂದು. ಈ ವಿಶ್ವವಿದ್ಯಾಲಯದಲ್ಲಿ ದೇಶ ವಿದೇಶಿಯರು ಅಧ್ಯಯನ ಮಾಡ್ತಾರೆ. ಅದರ ಕೆಲವೊಂದು ಫ್ಯಾಕಲ್ಟಿಗಳು ಅತ್ಯುತ್ತಮವಾಗಿವೆ. ಈಗ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದ 2 ಪ್ರಾಧ್ಯಾಪಕರು ರಾಜೀನಾಮೆ ನೀಡಿದ್ದಾರೆ. ಅವರಿಗೆ ದೇಶದ ಹಲವು ಶಿಕ್ಷಣ ಸಂಸ್ಥೆಗಳೇನಿವೆ ಅಲ್ಲಿಯ ಪ್ರಾಧ್ಯಾಪಕರುಗಳು ಬೆಂಬಲ ಕೊಟ್ಟಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಜನ. ಈ ರಾಜೀನಾಮೆ ನೀಡಿರುವ 2 ಪ್ರಾಧ್ಯಾಪಕರಿಗೆ ಮತ್ತೆ ಅದೇ ಸ್ಥಾನದಲ್ಲಿ ಮುಂದುವರಿಸುವ ಒತ್ತಾಯ ಕೇಳಿ ಬರ್ತಾ ಇದೆ. ಅವರು ರಾಜೀನಾಮೆ ನೀಡುವುದಕ್ಕೆ ಕಾರಣಗಳೇನು? ಅಶೋಕ ಯೂನಿವರ್ಸಿಟಿಯ 2. ಅದಕ್ಕೂ ಮೊದಲು ನಾವು ನಿಮಗೆ ನೆನಪು ಮಾಡಬೇಕು, ಯಾರು ಈ ದೇಶದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಿ ಹಾಕಿದ್ರೋ ಅವರು ಸುಶಿಕ್ಷಿತರು. IITಯಿಂದ ಹಿಡಿದು ಎಲ್ಲ ಸಂಸ್ಥೆಗಳನ್ನು ಕಟ್ಟಿದವರು ಸುಶಿಕ್ಷಿತರು. ಆದರೆ ಇಂಥ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಅಸ್ಥಿರಗೊಳಿಸುವ ಕೆಲಸ ಈ ದೇಶದಲ್ಲಿ ನಡೀತಲ್ಲ, ಅದಕ್ಕೆ ಕಾರಣರಾದವರು ಸುಶಿಕ್ಷಿತರಲ್ಲ. ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ, ಹೀಗೆ ಒಂದೊಂದೇ ವಿಶ್ವವಿದ್ಯಾಲಯವನ್ನು ರಾಜಕೀಕರಣಗೊಳಿಸುವಂಥ ಒಂದು ಯತ್ನ ನಡೀತಾ ಹೋಯಿತು. ಈಗ ಲೇಟೆಸ್ಟು ಅಶೋಕ ಯೂನಿವರ್ಸಿಟಿ. ಈ ಅಶೋಕ ಯೂನಿವರ್ಸಿಟಿಯ 2 ಪ್ರಾಧ್ಯಾಪಕರು ಹೇಳುವುದೇನು? ನಮ್ಮ ಸಂಶೋಧನೆಗಳಲ್ಲಿ, ನಮ್ಮ ಸಂಶೋಧನಾ ಪ್ರಬಂಧಗಳಲ್ಲಿ ಆಡಳಿತ ಮಂಡಳಿಯ ಹಸ್ತಕ್ಷೇಪ ಆಗ್ತಾ ಇದೆ. ಅಂದರೆ ಆಡಳಿತ ಮಂಡಳಿ ಇನ್ಯಾರದೋ ಮಾತನ್ನು ಕೇಳಿ ನಿಮ್ಮ ಸಂಶೋಧನಾ ಪ್ರಬಂಧ ಹೀಗೆ ಇರಬೇಕು ಅಂತ ಡಿಕ್ಟೇಟ್ ಮಾಡ್ತಿದೆ. ಒಂದು ಕಡೆ ಇತಿಹಾಸವನ್ನು ತಿರುಚುವ ಪ್ರಕ್ರಿಯೆ, ಇನ್ನೊಂದೆಡೆ ಸಂಶೋಧನಾ ಗ್ರಂಥಗಳನ್ನೇ ತಮಗೆ ಬೇಕಾದ ಹಾಗೆ ಬರೆಸುವ ಯತ್ನ. ಇವರು ಯಾರೂ ಸುಶಿಕ್ಷಿತರಾಗಿರೋದಕ್ಕೆ ಸಾಧ್ಯ ಇಲ್ಲ. ದೇಶದಲ್ಲಿ ಈ ಅಕಾಡೆಮಿಕ್ ಕ್ಷೇತ್ರಗಳಲ್ಲೂ ಕೂಡ ಸಂಘ ಪರಿವಾರದ ಆಲೋಚನಾ ಕ್ರಮಗಳ ಇರಬೇಕು.
ಸಂಘ ಪರಿವಾರ ಹೇಗೆ ಆಲೋಚನೆ ಮಾಡುತ್ತೋ ಅದೇ ರೀತಿ ಸಂಶೋಧನಾ ಗ್ರಂಥಗಳನ್ನು ಬರೀಬೇಕು ಅನ್ನುವ ಸ್ಥಿತಿ ಬಂದರೆ ಇದರ ಜವಾಬ್ದಾರಿ ಯಾರು? ಅವರು ಸುಶಿಕ್ಷಿತರು ಅಂತ ನೀವು ಪರಿಗಣಿಸೋದಕ್ಕೆ ಸಾಧ್ಯನಾ? ಆಲೋಚನೆ ಮಾಡಿ. ನಾನು ಹೇಳ್ತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಇಡೀ ಈ ದೇಶದ ಪಿಲ್ಲರ್ಗಳಾದಂಥ ಶೈಕ್ಷಣಿಕ ಸಂಸ್ಥೆಗಳು ಹಲವರಿಗೆ ಶಿಕ್ಷಣ ನೀಡಿ ಅವರೆಲ್ಲ ಇವತ್ತು ವಿದೇಶದಲ್ಲಿ ಹಲವು ಪ್ರತಿಷ್ಠಿತ ಕಂಪನಿಗಳ ಸಿಇಒಗಳಾಗಿ, ಕಾರ್ಯನಿರ್ವಾಹ ಅಧಿಕಾರಿಗಳಾಗಿ, ಇನ್ನೊಂದಾಗಿ ಕೆಲಸ ಮಾಡ್ತಿದ್ದಾರಲ್ವ. ಅಂಥವರನ್ನು ಸಿದ್ಧಪಡಿಸಿದ ಶಿಕ್ಷಣ ಸಂಸ್ಥೆಗಳನ್ನೇ ನಾಶಪಡಿಸುವ ಒಂದು ಯತ್ನ ಈ ದೇಶದಲ್ಲಿ ನಡೀತಾ ಇದೆಯಲ್ಲ, ಇತಿಹಾಸವನ್ನು ತಿರುಚುವುದು. ಆಲೋಚನೆ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿಯವರು ಒಂದು ಮಾತನ್ನು ಹೇಳಿದರು ಇವತ್ತು. ಆಲೋಚನೆ ಮಾಡಿ. ರಾಹುಲ್ ಗಾಂಧಿ ಹೇಳಿದರು ಅನ್ನುವ ಕಾರಣಕ್ಕಾಗಿ ನೀವು ಒಪ್ಪಿಕೊಳ್ಳಬೇಕಾಗಿಲ್ಲ, ತಿರಸ್ಕರಿಸಬೇಕಾಗಿಲ್ಲ. ಆದರೆ ಅವರು ಹೇಳಿರುವ ಮಾತು ಬಹಳ ಮುಖ್ಯವಾದದ್ದು. ಲಡಾಖ್ಗೆ ಹೋದ ಅವರು ಒಂದು ಮಾತನ್ನು ಹೇಳಿದರು. ಈ ದೇಶದ ಎಲ್ಲ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸಂಘ ಪರಿವಾರದ ಆಲೋಚನೆ ಹೊಂದಿದವರು ಏನಿದ್ದಾರೆ ಅವರು ತುಂಬಿಕೊಂಡಿದ್ದಾರೆ. ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ಸಂಘ ಪರಿವಾರದ ಆಲೋಚನೆಗಳು ವಿಜೃಂಭಿಸತೊಡಗಿದೆ. ಅವರ ವ್ಯಾಲ್ಯೂಸ್ಗಳನ್ನು ಅನುಷ್ಠಾನಗೊಳಿಸುವ ಒಂದು ಯತ್ನ ನಡೀತಿದೆ ಅನ್ನುವ ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿದರು. ಅನುಮಾನ ಬೇಕಾಗಿಲ್ಲ. ರಾಜಕೀಯದಲ್ಲಿ ಸಂಘ ಪರಿವಾರದ ಆಲೋಚನೆಗಳನ್ನು, ಕೋಮುವಾದವನ್ನು ಬಿತ್ತುವುದು ಒಂದು ಕಡೆ, ಮಾಧ್ಯಮದಲ್ಲಿ ಆ ಕೆಲಸವನ್ನು ಮಾಡಲಾಗಿದೆ, ಕಾರ್ಯಾಂಗದಲ್ಲಿ ಆ ಕೆಲಸ ಆಗ್ತಾ ಇದೆ, ನ್ಯಾಯಾಂಗದಲ್ಲಿ ಅಂಥ ಯತ್ನವನ್ನು ಮಾಡಿದರೂ ಕೂಡ ನಮ್ಮ ಸುಪ್ರೀಂ ಕೋರ್ಟ್ ಅತ್ಯದ್ಭುತವಾಗಿ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಚಾಟಿ ಏಟನ್ನು ಕೊಟ್ಟಿದೆ. ಅಲ್ಲೂ ಕೂಡ ಕೇಸರೀಕರಣದ ಯತ್ನ ನಡೀತಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಉನ್ನತ ಶಿಕ್ಷಣ ಸಂಸ್ಥೆಗಳ ಮೇಲೆ ಸತತವಾದ ದಾಳಿ ಮತ್ತು ಅಸ್ಥಿರಗೊಳಿಸುವ ಒಂದು ಯತ್ನ. ಇವರನ್ನು ಸುಶಿಕ್ಷಿತರು ಅಂತ ನಾವು ಹೇಗೆ ಕರೆಯೋಣ? ಇವರು ಯಾವ ಮಾನದಂಡದ ಆಧಾರದ ಮೇಲೆ ಸುಶಿಕ್ಷಿತರಾಗಿದ್ದಾರೆ? ಇಂತಹ ಸನ್ನಿವೇಶದಲ್ಲಿ ನಮಗೆ ಸುಶಿಕ್ಷಿತರು ಆಡಳಿತ ನಡೆಸುವುದು ಬೇಕಲ್ವಾ? ತಾಜ್ ಮಹಲ್ ಎದುರು ನಿಂತು ತಾಜ್ ಮಹಲನ್ನು ಕಟ್ಟಿದವರು ಯಾರು ಅಂದರೆ ಸತ್ಯವನ್ನು ಹೇಳುವ ವಾತಾವರಣ ಇರಬೇಕಲ್ವಾ? ಕೆಂಪು ಕೋಟೆಯ ಎದುರು ನಿಂತು ಇದನ್ನು ನಿರ್ಮಿಸಿದವರು ಯಾರು ಅಂದರೆ ಹೇಳುವ ಅವಕಾಶ ಬೇಕಲ್ವಾ? ಕರ್ನಾಟಕಕ್ಕೆ ಬಂದರೆ ಬಸವಣ್ಣನವರ ಬಗ್ಗೆ ಮಾತನಾಡೋದು ಬೇಕಲ್ವಾ? ಅಂಬೇಡ್ಕರ್ ಬಗ್ಗೆ ಮಾತನಾಡೋದು ಬೇಕಲ್ವಾ? ಸಂತ ಶಿಶುನಾಳ ಶರೀಫರ ಬಗ್ಗೆ ಮಾತನಾಡೋದು ಬೇಕಲ್ವಾ? ಕೋಮು ಸೌಹಾರ್ದತೆಗಾಗಿ ಕೆಲಸ ಮಾಡಿದವರ ಹೆಸರನ್ನು ಹೇಳುವರು ಬೇಕಲ್ವಾ? ಅದನ್ನು ಬಿಟ್ಟು ಸಾವರ್ಕರ್, ಹೆಡ್ಗೆವಾರ್ ಇಂಥ ಹೆಸರನ್ನು ಪಠಿಸುತ್ತಾ ಕುಳಿತವರು ಎಲ್ಲೆಡೆ ವಿಜೃಂಭಿಸ್ತಾ ಇದ್ದರೆ ಅವರನ್ನು ಸುಶಿಕ್ಷಿತರು ಅಂತ ಕರೆಯುವುದು ಹೇಗೆ? ಆದ್ದರಿಂದ ನಿಜ, ಕಾಜೋಲ್ ಅವರು ಹೇಳಿದ ಹಾಗೆ ಇನ್ನೂ ಹಲವರು ಹೇಳುತ್ತಿರುವ ಹಾಗೆ ನಮಗೆ ಸುಶಿಕ್ಷಿತರಾದ ಆಡಳಿತಗಾರರು ಬೇಕು. ಇದು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ತಮ್ಮ ಸ್ನೇಹದ, ಸಹಾಯದ, ಪ್ರೀತಿಯ ಹಸ್ತ ನನ್ನ ತಲೆಯ ಮೇಲೆ ಸದಾ ಇರಲಿ. ನಮಸ್ಕಾರ.